ನೋಡಿ ಗೈಸ್ ತಗ್ಲಾಡ್ತೋಳ ಅಮ್ಮ ಓಯ್ ಬುಡೆ ಬನ್ಯಾ ಏಯ್ ಏಯ್ ತೋಳೆ ನಾನು ಏನ್ ಮಾಡ್ತೀನಿ ಗೈಸ್ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಶ್ರೀ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಏನು ಅಂತಂದ್ರೆ ಇವತ್ತು ಹೊಸ ತರ ಐ ಥಿಂಕ್ ಈ ಚಾಲೆಂಜ್ ಅಲೋ ಮಾನ್ಯ ಕ್ಯಾಮ್ರಾ ಹಿಂಗ್ ತಿರ್ಸ್ಬೇಡ, ದೇವ್ ತರ ಆಡ್ಬೇಡ, ಅಲ್ಲಿ ಕೇಳಿಸುತ್ತೆ ವಾಯ್ಸು. ಸೊ ಇವತ್ತು ಒಂಥರ ಹೊಸ ತರ ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀನಿ. ಏನು ಅಂತಂದ್ರೆ ವಿಯರ್ಡ್ ಫೇಸ್ ಚಾಲೆಂಜ್ ಅಂತ. ಈ ಚಾಲೆಂಜ್ ನ ಬೇರೆಯವರು ಬೇರೆ ತರ ಮಾಡಿದ್ದಾರೆ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ಎಲ್ಲ ಮಿಕ್ಸ್ ಮಾಡಿ, ಅಂದ್ರೆ 3 ರೌಂಡ್ ಇರುತ್ತೆ. ಫಸ್ಟ್ ರೌಂಡ್ ಏನು ಅಂತಂದ್ರೆ ನಿಮ್ಮ ಮುಖದಿಂದ ಬೇರೆಯವ್ರ ಮುಖದಲ್ಲಿ ನಗು ತರಿಸಿ ಅಂತ. ಅಂದ್ರೆ ಆ ಹೆಸರುಗಳನ್ನ ನೆನ್ಪಿಟ್ಕೊಳಕ್ಕಾಗಲ್ಲ ಅಂತ ಬರ್ಕೊಂಡಿದ್ದೆ. ಅದಾದ್ಮೇಲೆ ರೌಂಡ್ 2 ಸ್ನ್ಯಾಪ್ಚಾಟ್ ರೌಂಡು. ಅದಾದ್ಮೇಲೆ ರೌಂಡ್ 3 ಮುಂದೆ ಮುಖ ನೋಡ್ಕೊಂಡು ನಗ್ಬೇಡಿ ಅಂತ ಅಷ್ಟೇ. ಸೊ 3 ರೌಂಡ್ ಇರುತ್ತೆ. ಇದ್ರಲ್ಲಿ ನಿಮ್ಗೆ ಯಾರು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಅವ್ರಿಗೆ 500 ರೂಪಾಯಿ. ಗೊತ್ತಾಯ್ತಾ? 500 ರೂಪಾಯಿ 500 ರೂಪಾಯಿ ಕೊಡ್ತೀವಿ ಕಣ್ಲಾ. ಯಾಕ್ಲಾ ಸಿಕ್ಸ್ ಮಾಡ್ತೀನಿ. ನಾಳೆ ವಿಡಿಯೋ ಹಾಕ್ತೀಯಾ? ಹಾ ಬರುತ್ತೆ, ನಾಳೆನೇ ಬರುತ್ತೆ ಕಣ, ಟೆನ್ಷನ್ ಬೇಡ. ಸೊ ಯಾ ಗೈಸ್, ಇವಾಗ ನಮ್ ಜೊತೆಗಿದ್ದಾರೆ ಕಂಟೆಸ್ಟೆಂಟ್ ನಂಬರ್ 1 ಮಾನ್ಯಶ್ರೀ. ಹಾಯನ್ನೇ ಕಂಟೆಸ್ಟೆಂಟ್ ನಂಬರ್ 1 ಮಾನ್ಯಶ್ರೀ, ಕಂಟೆಸ್ಟೆಂಟ್ ನಂಬರ್ 2 ಬಿಂದು, ಕಂಟೆಸ್ಟೆಂಟ್ ನಂಬರ್ 3 ರೋಹನ್ ಮತ್ತೆ 4 ಭುವನಿ, ಆಮೇಲೆ ನಾನು. ಆಯ್ತಾ? ಸೊ ಗೈಸ್ ರೌಂಡ್ 1 ಏನಂತಂದ್ರೆ ನಮ್ಮ ಮುಖದಿಂದ ಬೇರೆಯವ್ರ ಮುಖದಲ್ಲಿ ನಗು ತರಿಸಿ ಅಂತ. ಅಂದ್ರೆ ನಿಮ್ ಮುಖದಲ್ಲಿ ಇವಾಗ ನಾನು ಹಿಂಗೆಲ್ಲ ಮಾಡ್ತೀನಿ, ನೀವು ನಗು. ಆಯ್ತಾ? ಈ ತರ ಇವಾಗ ಕಾಣಿಸ್ತಾಯ್ತಾ? ನನ್ನ ನೈಟ್ಗೆ ಕರೆಕ್ಟ್ ಆಗೈತಾ? ಯಾ ಓಕೆ. ಈ ತರ ಇವಾಗ ಕಂಟೆಸ್ಟೆಂಟ್ ನಂಬರ್ 1 ಮಾನ್ಯಶ್ರೀ, ನಿನ್ಗೆ ಲೈ ಇಲ್ಲಿ ಬಂದರು ಕುಣೀರೋ. ನಂಬರ್ 1 ಮಾನ್ಯಶ್ರೀ ಈಗ 30 ಸೆಕೆಂಡ್ ಮಾಡ್ತಾಳೆ. ಕಂಟೆಸ್ಟೆಂಟ್ ನಂಬರ್ 1 ರೋಹನ್, ಕಂಟೆಸ್ಟೆಂಟ್ ನಂಬರ್ 1 ಇವಾಗ ಟೈಮ್ ಆಯ್ತದೆ. ನಾನು ಬೇರೆ ಎಡಿಟ್ ಮಾಡ್ಬೇಕು ವಿಡಿಯೋ. ಯಾರು ಮಾಡೋದು ಅಂತ ಕಿತ್ತಾಡ್ತಾವ್ರೆ, ಅದಕ್ಕೆ ನಾವು ಇವಾಗ ಕ್ಲಿಪ್ಸ್ ಹಾಕ್ತಾ ಇದೀವಿ. ಇರಿ ನಾನು ನಾನು ಹೇಳ್ತೀನಿ, ನಾನು ಆಡ್ತಿದ್ದೀನಿ. ಬಿಂದು ಬೋನಿ ಹಾಕು, ಕ್ಲಿಪ್ಸ್ ಹಾಕ್ರಿ. ಇವಳು ಪಾಸು ಗೋ. ಇಬ್ರಿಗೂ ಬರ್ಬೇಕಾಯ್ತು. ಅವಳೇ ಫಸ್ಟ್ ಅಂತ, ಅವಳೇ ಫಸ್ಟ್ ಹಂಗ ಐತ್. ಮತ್ತೆ ಯಾಕೆ ಈಗ ಯಾರು ಇವಾಗ ಫಸ್ಟ್ ಔಟ್ ಆಗ್ತಿದ್ಯಾ? ಏನ್ ಮಾಡ್ತಿದ್ಯಾ ನೀನು? ಪಾಸ್ ಆದವ್ರ ಮೊದಲು ಫಸ್ಟ್ ಇಂದ ಆಯ್ತು. ಪಾಸ್ ಆದವ್ರ ಫಸ್ಟ್ ಇಂದ. ನೀನೇ ಫಸ್ಟ್. ಫಸ್ಟ್ ಇವಾಗ ಬೇಗ ಹಾಕಿ. ಮಾನ್ಯ ಸೆಕೆಂಡು. ವಿಡಿಯೋ ರೆಕಾರ್ಡ್ ಆಯ್ತಾ? ಅದೇ ಆಡ್ರಿ. ನೀನು ದೊಡ್ಡ ಸಂಗಿ, ನೀನು ಸಂಗಿ. ತಗ್ಲಾಡ್ತೋಳ ಅಮ್ಮ ಅಮ್ಮ ಅಮ್ಮ. ಏಯ್ ಏನಕ್ಕೆ? ಓಯ್ ಬುಡೆ ಬನ್ಯಾ ಬನ್ನಿ ಬುಡೆ. ಏಯ್ ಬುಡೆ ಯಾಕೆ? ಏಯ್ ಅಮ್ಮ ನೋಡಿ ಹೆಂಗ್ ಹೊಡಿತೋಳೆ. ಯಾಕೆ ಅವ್ರ ಅಪ್ಪ ಅಂತ ಹೊಡಿತವಳೆ. ನಿನ್ ಮನೆಗೆ ಹೆಂಗೇನ್ ಬಿಟ್ಬಿಟ್ಟಿದ್ದೀನ ನಾನು? ಅವ್ಳಿಗೆ ಹೇಳ್ತೀವ ಮನೆಗೆ ಬೈತೀವ ನಾನು? ನಿಂದು ತಪ್ಪೈತೆ, ಅವಳು ತಪ್ಪೈತೆ. ನೀನ್ ಕಾಲೇಜೆಲ್ಲ ಓದಂಗಿಲ್ಲ. ಯಾವತ್ತಾವ ಒದ್ಬಿಟ್ಟು
ತಮಾಷೆಗೆ ಹಾಕತ್ ಚೆನ್ನಾಗಿ ಇವಳು ಹೊಡಿಯೋದ್ ನೋಡ್ರಿ ನಂಗೆ ಭಯ ಆಯ್ತಾ ಅದೇ. ಅವನು ಕಾಲಲ್ಲಿ ಹೊಡಿತಾವನೆ. ಹಿಂಗ್ ದುಕ್ಕು ದುಕ್ಕು ಅಂತಿದ್ದಾರೆ ನಮ್ಮ ಇವನು. ನಿಮ್ಮ ಅಮ್ಮನಿಗೆ ಯಾವಾಗ ಅರ್ಥ ಆಯ್ತದ ಇಬ್ರಿಗೂ ಹೇಳಿ ನಿಮ್ಮ ಅಮ್ಮ. ನಾನು ಹೊಡೆದಿದ್ದ ಅವ್ನಿಗೆ. ನೀವು ಒದ್ದಿದ್ ತಪ್ಪು ಕಣ. ಹೊಡೆದೈತಲ್ವಾ ಏನಾದ್ರು ನನ್ನ ತಲೆಗೆ ಬೆನ್ಗೆ ಹೊಡೆದಿದ್ದು. ನೀವು ಒದ್ದಿದ್ ತಪ್ಪು ಕಣ. ಅವಳು ಹೊಡೆದಿದ್ದು ತಪ್ಪು ಕಣ. ಅವಳು ಹೊಡೆದಿದ್ದು ತಪ್ಪು ಕಣ. ಅವಳು ಹೊಡೆದಿದ್ದು ತಪ್ಪು ನಿಂಗೆ ಸರಿ ಅಂತ ಹೇಳಿ ನೀನ್ ಕಾಲಲ್ಲಿ ಒದಿಬಾರ್ದು ಹೆಣ್ಮಕ್ಳು ಅಷ್ಟೇ ಸರಿನಾ. ನೀನ್ ತಲೆ ಮೇಲೆ ಹೊಡಿಬೇಕಾದ್ರೆ ಕೈ ಹೊಡಿ. ಕಾಲ ಒದ್ದಿ ಹೆಚ್ಚಿಗೆ ಮೇಲೆ ಏನ್ ಮಾಡ್ತೀಯ? ನೀನ್ ಯಾಕ್ಲ ಕಾಲಲ್ಲಿ ಒದ್ದೆ ಮಾತಾಡೋದು? ಹೊಟ್ಟೆ ಬದ್ರೆ ಏನ್ ಮಾಡ್ತೀಯ? ಹೆಣ್ಮಕ್ಳಿಗೆ ಏನ್ ಹೆಂಗೈತೆ ಗೊತ್ತಾ ಕೇಳು. ನಿಮ್ಮ ಆಂಟಿನ ಹೊಟ್ಟೆ ಗೊತ್ತಾರ ಯಾರಲ್ಲ ಮನೆ ಹೊಡೆದಿದ್ದು ನಾವು ಸಪೋರ್ಟ್ ಮಾಡ್ತಿಲ್ಲ. ನೀವ್ ಕೈ ಹೊಡಿ ಇಲ್ಲ ನಿಮ್ಮ ಅಮ್ಮಂಗೆ ಹೇಳು. ಏನೋ ರಾಕ್ಷಸಿರಂಗ್ ಹೊಡಿತಾ ಕೂತವ್ರೆ. ಗೊದ್ರೆ ಏನೇ ಮನ್ಯ ಕತೆ ಒದಿಯೋದೆಲ್ಲ ತಲೆ ಮೇಲೆ ಹಂಗ್ ಕುಕ್ದ್ರೆ ನಾನು ಒದ್ದಿದ್ದೆ ಹೊಡೆದಿದ್ ನಾನು. ಅದು ಬಾಡಿ ಮೇಲೆ ಹೊಡಿ, ತಲೆ ಮೇಲೆ ಕೊಡಿ. ಯಾವತ್ತೂ ಯಾರಿಗೂ ಹೊಡಿಬೇಡ ತಲೆ ಮೇಲೆ. ನೀನ್ ಫಸ್ಟ್ ಹೊಡೆದೆ, ಮೈ ಮೇಲೆ ಹೊಡೆದೆ. ಹೊಡೆದ್ರೆ ಅವನು ಹೊಡೆದ ತಾನೆ. ಕಾಲೇ ಕೊದ್ದ ಹೊಡಿತಿರಂಗೆ ಕಾಲ ಹೋದ, ಅದಕ್ಕೆ ಹೊಡೆದಿದ್ದೆ. ಈಗ ಹಂಗ್ ಚಪ ಚಪ ಅಂತ ಚಚ್ತಲ್ಲ ಈಗ. ಒದಿದ್ಯಾ ನೀನು? ಹಿಂಗೆ ಬೆಳೆದ್ರೆ ನಿಜವಾಗ್ಲೂ ಅಕ್ಕ ನಮ್ಮ ಮನೆ ಬಿಡಕ ಕರ್ಕೊಂಡ್ಬಿಡಿ ಇವತ್ತಿಂದ ನೀವು ಬಿಡಿ. ಇವೆಲ್ಲ ಬಂದದ ನಮ್ಗೆ ಫೀಲಿಂಗ್ ಬರ್ಬೇಕು. ನಮ್ಮ ಅಕ್ಕ ನಮ್ಮ ತಂಗಿ ಎಲ್ಲ ಅಕ್ಕ ಇವನ್ ಮಾತಾಡಿದ್ರು ತಪ್ಪು. ಇವ್ರ ಅಕ್ಕ ಫೀಲಿಂಗ್ ಇಲ್ಲ. ಅದು ಮಾತು ಮಾತಂಗೆ ದೊಡ್ಡರಾದವ್ರು ಆಯ್ತು ನಿಮ್ಗೆ ಹೋಯ್ತಲ್ವಾ? ನಿಮ್ಗೆ ಹೋಯ್ತಲ್ವ ಇಲ್ಲ ನೀ ಅಮ್ಮ ಕಡಿಮೆ ತೋರ್ಸಿದ್ರಲ್ಲ ಏನಾರು ಬೈದ್ರೆ ನಿಮ್ಮ ಅಮ್ಮ ಇಲ್ವಾ? ಅವ್ರ ಅಪ್ಪನ ಹೆಸರೇನು ಸುರೇಶ್, ನಿಮ್ಮ ಅಪ್ಪನ ಹೆಸರೇನು ಸುರೇಶ್, ಅವ್ರ ಅಮ್ಮನ ಹೆಸರೇನು ಯಮ್ಮ, ನಿಮ್ಮ ಅಮ್ಮನ ಹೆಸರೇನು ನೀವೇ ಕಟ್ಟದ ಯಾರಂದರು? ನನ್ಗೆ ಏನ್ ನಾನು ಅವ್ರು ಸರಿ ಅಂತ ಇಲ್ಲ. ಗೊತ್ತಾ ಲೋ ಸಾಯಂ ಕಿತ್ತಾಡಾರ ಅವಳು ಹಂಗೆ ಹೊಡಿತಾವಳೆ. ಅಯ್ಯೋ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಆಗ್ಬಿಟ್ಟು ಯಾವ್ದು ಪ್ರ್ಯಾಂಕು ಯಾವ್ದು ಸೀರಿಯಸ್ ಅವಳು ಹಾಕತ್ ನಾನು ಒಂದ್ ಕೈಲಿ ಬೈಕ್ ಹಿಡ್ದವ್ನಿ, ಒಂದ್ ಕೈಲಿ ಫೋನ್ ಹಿಡ್ದವ್ರಿ. ನೀನು ಹೊಡೆದ ತಪ್ಪಲ್ಲ. ಆ ಹೊಡೆಯ ಮುಂಚೆ ಓದೋದ್ರ ಮೇಲೆ ಹೊಡೆಯ ತೋರ್ಸು, ಅವಾಗ ನೀನು ಒಪ್ಕೊತೀನಿ. ನಾನು ಹೆಂಗ್ ಸಿಗ್ತಾವ್ತೀಯ ಏನಿವ ತಮಾಷೆ ಯಾಕಲ್ಲ? ಏನಾರ ಅಂದ್ರೆ ಏನಪ್ಪಾ ಆಯ್ತು ಬಿಡು, ಯಾಕೋ ಬೈಬಾರ್ದು ಕಣಪ್ಪ. ಒಂದ್ ಹೇಳ್ತೀನಿ ಕೇಳಿ, ಮನೇಲಿ ಎಂಟರ್ಮೆಂಟ್ ನನ್ ಬುದ್ಧಿನೇ ಕಲಿಲಿಲ್ಲ. ನೀವೇನ್ ದೂರ ಸಾಕಿ ಬೆಳೆಸಿದವ. ನೀವ್ ಹೊಡೆಸುತ್ತಾನೆ ಇಮಿಡಿಯೇಟ್ಲಿ ನಿಮ್ಮ ಅಮ್ಮ ಬಂದು ಹೇಳಿದ್ರೆ ಅಮ್ಮ ತಲೆ ಮೇಲೆ ಹೊಡಿತಾಳೆ ಅಂತ. ಅದು ಬುದ್ಧಿವಂತಿಕೆ. ಒಂದಿನ ನಾವು ಅಕ್ಕ ತಂಗಿನ ಒಂದಿನ ನೀನ್ ಯಾಕ್ಲ ಕೈ ಎತ್ತಕೋದೆ? ಬಂದಿಲ್ಲ ಹೇಳ್ಬೇಕಲ್ವಲ್ಲ. ನಮ್ ಸರಿ ಆಗ್ತಿಂದ ಬಂದ್ರೆ ನಾನ್ ದೇವಸ್ಥಾನದ ಕೈಲ ನಿಂತಿರೋದು. ಹುಡುಗ ಸರಿಸನ್ನ ನಿಂತು ನಿಮ್ಮ ಅವಳು ಬರೀ 50 ಪೈಸೆ ಚಾಕ್ಲೇಟ್ ಅಲ್ಲಿ ಅವಳು ತಕೊಬರ್ತಾಳೆ. ಅವಳು ನನ್ಗೋಸ್ಕರ ತಿಂದೆ ತಕೊಬರೋಳು ಅಂತ. ಅಮ್ಮ ಹಿಂಗೆಲ್ಲ ಆದ್ರೆ ನಾನು ಏನ್ ಮಾಡ್ತಿದ್ದೆ? ಅಮ್ಮ ಹಂಗ್ ಹೊಡೆದಿರೋದು ಯಾರು ಪ್ರ್ಯಾಂಕ್ ಅಂತಾರೆ ನಮ್ಮ. ಇದನ್ ಪ್ರ್ಯಾಂಕ್ ಅನ್ಬೇಕಂತೆ ನಿಜ ಆಗಿರೋದ್ನ. ಓ ಎಲ್ಲ ಇವ್ರನ್ನ ಗಟ್ಕ ನಾನು ಏನ್ ಕಂಟೈನ್ ಮಾಡೋಣ? ಅರ್ವನ್ಗೆ ಅಂತಲ್ಲ ಯಾರಿಗೂ ಹೊಡಿಬೇಡ. ಬಲ ಬಿಟ್ಟು ಹೊಡೆದಾರ ಯಾರಾರ? ಅವನು ಬಲ ಬಿಟ್ಟು ಹೊಡಿತಾವ್ದೆ, ಇವಳು ಬಲ ಬಿಟ್ಟು ಹೊಡಿತಾವಳೆ. ನಾವ್ ಒಂದ್ ಕೈಲಿ ಫೋನ್ ಇಟ್ಕೊಂಡು ಒಂದ್ ಕೈಲಿ ಇದ್ ಇಟ್ಕೊಂಡು ಅವನಿ ಸತ್ತೋದ್ರೆ ಏನೇನು ದೊರಕಾಗದ ವಾಪಸ್ಸು. ನಾನು ಎಷ್ಟು ಹೇಳ್ತೀನಿ ಒಂದು, ನಾನು ಅದಕ್ಕೆ ಅವ್ರಿಗೆ ಹೊಡಿದೆ. ನಾನು ಹೊಡೆದಾಗ ಏನಾದ್ರು ಹೆಚ್ಚು ಕಡಿಮೆ ಆದದೇನೋ ಅಂತ ಬೈಗೆ ಹೊಡಿದೆ. ನೀನ್ ಜೈಲು ಇಷ್ಟೇ ಅಲ್ಲ ನಮ್ಮ ಅಮ್ಮನೇ ಹೊಡಿಯಲ್ಲ ಹಂಗೆ ಯಾವತ್ತು ಅವ್ರಿಗೆ. ನಾವು ಬೇರೆಯವರೆಲ್ಲ ಪೇಷಂಟ್ಗಳೆಲ್ಲ ಹೊಡೆದಿ ಹಿಂಗಾಗೋಗವೆ ಅಂತ ಬೈಕೆ ಹೊಡಿಯಲ್ಲ ನಾನು. ಅದು ಯಾರಿಗೋ ತಲೆ ನೀನ್ ತಲೆಗೆ ಹೊಡೆದ್ರೆ ಸರಿನಾ? ನಿನ್ ಕಾಲಲ್ಲಿ ಓದಿದ್ ಸರಿನೇನಾ? ಹೆಚ್ಚು ಕಡಿಮೆ
ಹಿಂಗ್ ಮಾತಾಡ್ಬೇಕು ಒಬ್ಬೊಬ್ರಿಗೆ ಅಲ್ಲ ಇದು ಇಬ್ರದ್ದು ತಪ್ಪು ಹೇಳಿದ್ರೆ ಅವಾಗ ಒಪ್ಪತ್ತೀನಿ. ಅವಳು ತಲೆ ಹೊಡಿತಾವಳೆ, ಅವ್ನು ಒದಿತಾವನೆ ನನ್ಗೆ. ಹೇಳ್ಬೇಕು ನೀನು. ಅವ್ನ್ ತಲೆ ಹೊಡಿತಾರೆ, ನನ್ಗೆ ಭಯ ಆಯ್ತಿತ್ತು. ಏನು ಕುಕ್ತಾವಳೆ, ಇವನು ಹೊಡಿತಾವನೆ. ಇವನು ಆಯ್ತು ಒಪ್ಕೊತೀನಿ. ಹೇಳು ಸಾಕಾಗೋಗೈತೆ ಜಗಳ. ನೀನು ಆಯ್ತಾ ಏ ಬಂದ್ಬೇ ಏ ಅಮ್ಮ ಇವಾಗ ಕಂಟೆಂಟ್ ಮಾಡ್ಬೇಕು ಗೈಸ್. ಆ ಕಂಟೆಂಟ್ ಎಲ್ಲ ಕಡಕ ಮಾಡ್ತಿದ್ವಿ ಚಾಲೆಂಜ್. ಅವಳು ಎಲ್ಲೋ ಅಲ್ಲ ಕಾಡೆ. ನಾನು ಏನೋ ನಿಲ್ಸ್ತಾರ, ಅವಳು ಅಕ್ಕ ಚಚ್ತಾವಳೆ, ಇವನು ಅಕ್ಕ ಚಚ್ತಾವನೆ. ಏನು ಅಕ್ಕ ತಂಗಿ ಅನ್ನೋ ಬೆಲೆನೇ ಇಲ್ಲ. ಇವಳಿಗೂ ತಮ್ಮ ಅನ್ನೋ ಬೆಲೆ ಇಲ್ಲ, ಅವ್ರಿಗೂ ತಂಗಿ ಅನ್ನೋ ಬೆಲೆ ಇಲ್ಲ. ನಮ್ಮ ಮನೇಲಿ ನಾನೇ ಕಾಮ್ ಪರ್ಸನ್. ಬೋಲರೆ ಸಾರಿ ಬೋಲ್. ಏಯ್ ಬಾರ ಇಲ್ಲಿ ರೋಹನ್. ಸದ್ಯ ಇಲ್ಲೇ ಐತಿ ಕಾಸು, ಇಲ್ಲಿ ಹೋಗಿಲ್ಲ. ಅಮ್ಮ ತಗೋ, ಇದು ಹಿಡ್ಕೋ ಇಲ್ಲಿ ಒಂದ್ ನಿಮಿಷ. ಕಾಸು ಕೂಡ ಹೊಂಟೈತದೆ. ಏಯ್ ಬಾರ ಇಲ್ಲಿ ರೋಹನ್, ಮಾನಿನ ಹತ್ರ ಸಾರಿ ಕೇಳ್ಬಿರೋ ಬಾರ. ಹಾ ನೀನ ಎತ್ತು ಒತ್ತು ಇಬ್ರಿಗೆ ತಮ್ಮ ಅಂತ ಸಾಕಿರೋದು. ಹಾ ಯಾರನ್ನ ಭೂವಿನ ನನ್ನ ಕೋಪ ಮಾಡ್ಕೊಂಡಿದ್ದು, ನನ್ ಬರ್ಡೇ ಮಾಡಿಲ್ಲ ಮಾಡ್ಬೇಡಿ ಅಂದಿದ್ಕೆ ಕಾಲಕ್ ಬಿದ್ದು ಬಿಟ್ಟು 2 ಸತಿ. ನಿನ್ ಕಾಲಕ್ ಬಿದ್ದಿದ್ಲ? ನಾನ್ ಬಿದ್ದಿದ್ದು ಅವಳಿಗೆ. ಹಾ ಯಾಕೆ ಅಳ್ತಿದ್ಲು ಅಂತ ನನಗೆ. ನೀನ್ ಕಾಲಕ್ ಬಿದ್ದ ಅವಳಿಗೆ? ಅಕ್ಕ ತಂಗಿಗೆ ಕಾಲ್ ಬಿದ್ಲು, ಈಗ ರೋಹಾನು ಅಕ್ಕಗೆ ಕಾಲಕ್ ಬೀಳ್ತಾನೆ. ಅದೇ ಹೇಳ್ತೀನಿ ಕೇಳು. ನನ್ ಮಕ್ಳು ಇಬ್ರು ಕಿಚ್ಚಾಡಿದ್ರೆ ಅಮ್ಮ ನಿಮ್ಮಮ್ಮ ಸುಮ್ಮನೆ ಇಬ್ರಿಗೂ ಕೊಟ್ಟಿರೋಳು. ಚಾರ್ಜ್ ನೀನು ತಗೋಬರೋಗ ಇಮೆ ಇಟ್ಟುಣ್ಣಣಿಯ ಹೋಗಮ್ಮ. ಅವಳು ಇವಾಗ ಎಷ್ಟು ವರ್ಷ? ಅವಳಿಗೆ 19 ವರ್ಷ. ಹೆಂಗಿರ್ಬೇಕು ಅವಳು? ಹೆಂಗಿರ್ಬೇಕು? ಇವನಿಗೆ ಹೊಡಿದ್ರು ನಡೀತಿದೆ. ನಮ್ಮ ಎದೆ ಉದ್ದ ಮಕ್ಳು ಹೊಡಿಬೇಡ. ಫಿಕ್ಸ್ ಆಗೇ ಆಗಿತ್ತು. ಇಷ್ಟೊತ್ತು ನನ್ ನಾಳೆ ಮದುವೆ ಮಾಡಿದ್ರು. ಏ ಬಾರೋ ನಿಮ್ಮ ಅಕ್ಕ. ಏಯ್ ಕಾಲಕ್ ಬೀಳ್ ಬಾರ. ಏಯ್ ಬರ್ಲಾ. ಎಷ್ಟು ಕೋಟಿ ಕೋಟಿ ದೇವ್ರಿಗೆ ಅರ್ಕೆ ಹೊತ್ತಿ ಹುಟ್ಟಿರೋದು ಇದು. ಏಯ್ ಬಾರ. ಬಾರ ಎದ್ದಿ. ಅವನ ಏ ರೋಹನ್ ಮಾನ್ಯಾಕನ ಹತ್ರ ಸಾರಿ ಕೇಳ್ಬಾರೋ. ಓಕೆ ನೀನು ಕೇಳೋದು. ಸಾರಿ ಆಯ್ತು ಕೇಳೋ. ಆಯ್ತು ಇನ್ನೊಂದ್ಸರಿ ಹೊಡಿಯಲ್ಲ. ಸಾರಿ ಕೇಳೋ. ಅದು ದೊಡ್ಡ ಗುಣ. ನೀನ್ ಯಾವಾಗ ನಾವ್ ಯಾವಾಗ ತಂಗಿ ಮಾಡ್ಬೇಕು. ಸಾರಿ ಕೇಳೋಳ ಅಕ್ಕ ಅಂತ. ನೀನೇ ಅಕ್ಕ, ಅವಳ ಅಮ್ಮನ್ ಕೇಳೋಕಾಗ್ತದೆ. ಲೋ ನಿಂಗೋಸ್ಕರ ನೀನ್ ಹುಟ್ಟಾಗ ನಾವ್ ಬಟ್ಟೆ ಎತ್ಕತಾ ಇದ್ದೋ ಕಣೋ. ನಮ್ ತಮ್ಮಂಗೆ ಅಂತ. ನೀನು ರಾಜಗೈತ್ಯ ಬಾಯ್. ರೋಹನ್ ಅಂತ ಬರ್ತೆ. ಹೇ ಬಾರ ಬಾ, ಇನ್ನೊಂದ್ ಬಟ್ಟೆ ತಗೊಡ್ತೀನಿ ಬಾ. ನೀ ನೋಡಿನಿ ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ನಮ್ಗೆ ಸುಮ್ಮನೆ ಕೋಪ ಬರ್ಸ್ಬೇಡಿ. ನಾನು ಒಯ್ತೀನಿ ಬಿಡು ಅತ್ತಾಗಿ ಎಲ್ಲ ಬಿಟ್ಬಿಟ್ಟು. ನೀನು ಹೆಣ್ಮಕ್ಳಿಗೆ ಯಾವತ್ತೂ ಕೈ ಎತ್ತಬಾರ್ದು ರೋಹನ. ನನ್ಗಲ್ಲ, ನಿಮ್ ಕ್ಲಾಸ್ ಹುಡುಗಿರ್ಗಾಗ್ಲಿ ಯಾರಿಗೇ ಆಗ್ಲಿ. ನಾನು ಏನು ಮಾಡಿಲ್ಲ, ಕ್ಲಿಪ್ಸ್ ಹಾಕಿದಷ್ಟೇ. ಇವನು ನಾನ್ ಕ್ಲಿಪ್ಸ್ ಹಾಕ್ತೀನಿ ಅಂತ ಬಂದ ಅವನು. ಎಲ್ಲರೂ ಅನ್ಕೊಂಡಿರ್ತೀರಾ ಇದು ಪ್ರ್ಯಾಂಕ್ ಅಂತ, ಬಟ್ ಪ್ರ್ಯಾಂಕ್ ಅಲ್ಲ. ಫಸ್ಟ್ ಟೈಮ್ ಈ ಥರ ನನ್ನ ತಂಗಿ ನನ್ನ ತಮ್ಮ ಜಗಳ ಆಡಿದ್ದು. ನಾನು ನನ್ನ ತಂಗಿ ಆಡಿದ್ವಿ, ಅವಾಗ ವ್ಲಾಗೆಲ್ಲ ಮಾಡ್ತಿರ್ಲಿಲ್ಲ. ಅಂದರೆ ನಾನು ನನ್ನ ತಂಗಿನೂ ಜಗಳ ಆಡಿದ್ದೀವಿ. ಇವಾಗ ಫಸ್ಟ್ ಟೈಮ್ ನನ್ನ ತಂಗಿ ಮತ್ತು ನನ್ನ ತಮ್ಮ ಹಿಂಗೆ ಜಗಳ ಆಡಿರೋದು. ಸೊ ಪ್ರ್ಯಾಂಕ್ ಅಂದ್ಕೊಂಡಿರ್ತೀರ, ಇದು ಪ್ರ್ಯಾಂಕ್ ಅಲ್ಲ. ಸೊ ಏನಂತಂದರೆ ನಾನು ಇದು ಮಾಡ್ತಿದ್ನಲ್ಲ, ಯಾವುದದು ವಿಯರ್ಡ್ ಫೇಸ್ ಚಾಲೆಂಜ್ ಅಂತ ವಿಡಿಯೋ ಮಾಡಿದ್ನಲ್ಲ, ಅದನ್ನು 2ನೇ ಸಲ ಮಾಡಿರೋದನ್ನ ಹಾಕಿರೋದು ನಿಮಗೆ. ಫಸ್ಟ್ ಸಲ ಇದನ್ನೇ ಮಾಡಿರೋದು. ಫಸ್ಟ್ ಸಲ ಈ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಈ ಥರ ಜಗಳ ಆಡಿದ್ದು. ಸೊ ಅದಾದಮೇಲೆ ಯಾರಿಗೂ ಮೂಡೇ ಇರಲಿಲ್ಲ, ಈ ಥರ ಜಗಳ ಆಯ್ತಲ್ಲ ಅದಕ್ಕೆ. ಸೊ ಇವಾಗ ಏನೂ ಇಲ್ಲ ಗೈಸ್, ಮಾಮೂಲಿ ಆರಾಮಾಗಿದ್ದಾರೆ. ಒಳ್ಳೆ ಬುದ್ಧಿ ಹೇಳಿದ್ರು ನಮ್ಮ ಮನೆಯವರೆಲ್ಲ. ಅದಕ್ಕೆ ಇವಾಗ ನಮ್ಮ ತಂಗಿ ತಮ್ಮ ಮಾಮೂಲಿ ಚೆನ್ನಾಗವರೆ, ಮಾತಾಡಿಸ್ತಾರೆ. ಅಯ್ಯೋ ಅಂದರೆ ಫುಲ್ಲು ಆ ಥರ ಜಗಳ ಆಯಿತು. ಒಂದೊಂದು ಅವ್ನು ಮಾಡಿದ್ದು ತಪ್ಪಾಯಿತು, ಅವಳು ಮಾಡಿದ್ದು ತಪ್ಪಾಯಿತು. ಮಾತು ಆಡಬಾರ್ದಿತ್ತು, ಕೈಯಲ್ಲಿ ಹೊಡಿಬಾರ್ದಿತ್ತು, ಕಾಲಲ್ಲಿ ಹೊಡಿಬಾರ್ದಿತ್ತು. ಸೊ
ಮಾಡಿಬಿಟ್ಟವ್ರೆ. ಅಂದರೆ ಎಲ್ಲ ಅಕ್ಕ ತಮ್ಮಗಳು ಜಗಳ ಆಡ್ತಾರಲ್ಲ, ಸೊ ಅಷ್ಟೇ. ಸೊ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್. ಪ್ರ್ಯಾಂಕ್ ಅಲ್ಲ, ನಿಜಾನೇ, ಬಟ್ ಎಲ್ಲ ಸರಿ ಹೋಯ್ತು ಅಷ್ಟೇ. ಬಾಯ್ ಬಾಯ್.